ಇವಿ ಕನ್ನಡ ಚಾನಲ್ ಶೀಘ್ರದಲ್ಲೇ ಓಲಾ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳನ್ನು ಬಾಡಿಗೆಗೆ ನೀಡಲಿದೆ. ಈ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಓಲಾ ಎಲೆಕ್ಟ್ರಿಕ್ನ ದಾರ್ಶನಿಕ ಸಂಸ್ಥಾಪಕ ಮತ್ತು ಸಿಇಒ ಶ್ರೀ ಭವಿಷ್ ಅಗರ್ವಾಲ್ ಅವರು ಇತ್ತೀಚೆಗೆ ಪ್ರವಾಸಿ ತಾಣಗಳಲ್ಲಿ ದ್ವಿಚಕ್ರ ವಾಹನ ಬಾಡಿಗೆ ವ್ಯವಹಾರವನ್ನು ಪ್ರವೇಶಿಸುವ ಮೂಲಕ ತನ್ನ ಎಲೆಕ್ಟ್ರಿಕ್ ಮೊಬಿಲಿಟಿ ವಲಯವನ್ನು ವಿಸ್ತರಿಸುವ ಕಂಪನಿಯ ಯೋಜನೆಯನ್ನು ಪ್ರಕಟಿಸಿದ್ದಾರೆ. ಈ ದಿಟ್ಟ ಕ್ರಮವು ಓಲಾ ಎಲೆಕ್ಟ್ರಿಕ್ನ ಜನರು ಪ್ರಯಾಣಿಸುವ ಮತ್ತು ಹೊಸ ಸ್ಥಳಗಳನ್ನು ಅನುಭವಿಸುವ ರೀತಿಯಲ್ಲಿ ಕ್ರಾಂತಿಕಾರಿಗೊಳಿಸುವ ಬದ್ಧತೆಗೆ ಸಾಕ್ಷಿಯಾಗಿದೆ. ಗೋವಾದಲ್ಲಿ ಓಲಾ S1 Pro ಅನ್ನು ಬಾಡಿಗೆಗೆ ಪಡೆಯುವ ಕುರಿತು ಶ್ರೀ ಅಗರ್ವಾಲ್ ಅವರ ಟ್ವೀಟ್ ಪರಿಸರ ಪ್ರಜ್ಞೆಯ ಪ್ರಯಾಣಿಕರು ಮತ್ತು ಸಾಹಸಿಗಳಲ್ಲಿ ಉತ್ಸಾಹ ಮತ್ತು ನಿರೀಕ್ಷೆಯನ್ನು ಹುಟ್ಟುಹಾಕಿದೆ. ಭವಿಷ್ ಅಗರ್ವಾಲ್ ಓಲಾ ಸ್ಥಾಪಕ ಮತ್ತು ಸಿಇಒ ಟ್ವಿಟ್ಟರ್ ಅನ್ನು ವೇದಿಕೆಯಾಗಿ ಬಳಸಿಕೊಂಡು ಭವಿಷ್ ಅಗರ್ವಾಲ್ ಟ್ವೀಟ್ನಲ್ಲಿ, ನಾವು ಓಲಾ S1 Proಗಾಗಿ ಪ್ರವಾಸಿ ಸ್ಥಳಗಳಲ್ಲಿ ಬಾಡಿಗೆ ವ್ಯಾಪಾರವನ್ನು ಪ್ರಾರಂಭಿಸಲು ಪರಿಗಣಿಸುತ್ತಿದ್ದೇವೆ. ಇತರ ಸ್ಥಳಗಳಲ್ಲಿ ನಾವು ಇದನ್ನು ಹೇಗೆ ಬಳಸಬಹುದು ಎಂಬುದರ ಕುರಿತು ನೀವು ಯಾವುದೇ ಸಲಹೆಗಳನ್ನು ಹೊಂದಿದ್ದರೆ ನೀವು ಕಮೆಂಟ್ ಮಾಡಬಹುದು ಮತ್ತು ಉತ್ತಮವಾದ ಕಮೆಂಟ್ ಓಲಾ S1 X Plus ಅನ್ನು ಸ್ವೀಕರಿಸುತ್ತದೆ. ಭವಿಷ್ ಅಗರ್ವಾಲ್ ಅವರು ಸೂಚಿಸಿದಂತೆ ದ್ವಿಚಕ್ರ ವಾಹನ ಬಾಡಿಗೆ ವ್ಯವಹಾರವನ್ನು ಪ್ರವೇಶಿಸುವ ಆಲೋಚನೆಯಲ್ಲಿದೆ. ಆದಾಗ್ಯೂ ಕಲ್ಪನೆಯು ದೊಡ್ಡ ಭರವಸೆಯನ್ನು ಹೊಂದಿದೆ. ಓಲಾ ಎಲೆಕ್ಟ್ರಿಕ್ ಗಿಂತ ಮೊದಲು ಭಾರತದ ಅತ್ಯಂತ ಜನಪ್ರಿಯ ದ್ವಿಚಕ್ರ ವಾಹನ ತಯಾರಕರಲ್ಲಿ ಒಂದಾದ ರಾಯಲ್ ಎನ್ಫೀಲ್ಡ್ ಅನೇಕ ಪ್ರವಾಸಿ ತಾಣಗಳಲ್ಲಿ ದ್ವಿಚಕ್ರ ವಾಹನಗಳನ್ನು ಬಾಡಿಗೆಗೆ ನೀಡಲು ಪ್ರಾರಂಭಿಸಿತು. ರಾಯಲ್ ಎನ್ಫೀಲ್ಡ್ ದ್ವಿಚಕ್ರ ವಾಹನಗಳನ್ನು ತಯಾರಿಸುವ ಚೆನ್ನೈನಲ್ಲಿರುವ ಕಂಪನಿಯಾಗಿದೆ. ದ್ವಿಚಕ್ರ ವಾಹನಗಳನ್ನು ಬಾಡಿಗೆಗೆ ನೀಡುವ ಕಾರ್ಯಕ್ರಮವನ್ನು ದೇಶದ 25 ನಗರಗಳಲ್ಲಿ ಮೋಟಾರ್ ಸೈಕಲ್ ತಯಾರಕರು ಘೋಷಿಸಿದ್ದಾರೆ. ಈ ಬಾಡಿಗೆ ವ್ಯಾಪಾರಕ್ಕಾಗಿ ಅವರ ಬ್ರ್ಯಾಂಡ್ನ ಒಟ್ಟು 40 ಮೋಟಾರ್ ಸೈಕಲ್ಗಳನ್ನು ಬಳಸಲಾಗುವುದು. ಹೆಚ್ಚುವರಿಯಾಗಿ ಈ ಕಂಪನಿಯು ತನ್ನ ಬೈಕುಗಳಿಗಾಗಿ 300 ಬಾಡಿಗೆ ಕೊಡುಗೆಗಳನ್ನು ಹೊಂದಿದೆ. ಓಲಾ ಎಲೆಕ್ಟ್ರಿಕ್ ರಾಯಲ್ ಎನ್ಫೀಲ್ಡ್ನ ಬೈಕು ಬಾಡಿಗೆ ವ್ಯಾಪಾರ ತಂತ್ರವನ್ನು ತಮ್ಮ ಸ್ವಂತ ವ್ಯವಹಾರಕ್ಕೆ ಅನ್ವಯಿಸುವ ಸಲುವಾಗಿ ತಿಳಿದುಕೊಳ್ಳಲು ನೋಡುತ್ತಿದೆ. ಪ್ರವಾಸಿ ತಾಣಗಳಾದ ಗೋವಾ, ಕೊಂಕಣ, ಮನಾಲಿ, ಪಾಂಡಿಚೇರಿ ಮತ್ತು ಭಾರತಾದ್ಯಂತ ಅನೇಕ ಸ್ಥಳಗಳಲ್ಲಿ ಬೈಕು ಬಾಡಿಗೆಗಳು ಜನಪ್ರಿಯವಾಗಿವೆ ಎಂದು ಅವರು ತಿಳಿಸಿದ್ದಾರೆ. ಪ್ರಸ್ತುತ ಈ ಮಾರುಕಟ್ಟೆಯಲ್ಲಿ ಬಹಳ ಕಡಿಮೆ ಸ್ಪರ್ಧೆ ಇದೆ ಮತ್ತು ಯಾವುದೇ ಪ್ರಮುಖ ಕಂಪನಿಗಳು ಇಲ್ಲಿಯವರೆಗೆ ಪ್ರವೇಶಿಸಿಲ್ಲ. ಇದು ಯಶಸ್ಸಿಗೆ ಮಹತ್ವದ ಅವಕಾಶವನ್ನು ಒದಗಿಸುತ್ತದೆ ಎಂದು ಓಲಾ ಎಲೆಕ್ಟ್ರಿಕ್ ನಂಬಿದೆ. ದ್ವಿಚಕ್ರ ವಾಹನ ಬಾಡಿಗೆ ವ್ಯಾಪಾರವು ಓಲಾ ಎಲೆಕ್ಟ್ರಿಕ್ಗೆ ವಿಶಾಲವಾದ ಪ್ರೇಕ್ಷಕರೊಂದಿಗೆ ಸಂಪರ್ಕ ಸಾಧಿಸುವ ಅವಕಾಶವನ್ನು ಒದಗಿಸುತ್ತದೆ. ಇದು ಇನ್ನೂ ಹೆಚ್ಚಿನ ಜನಪ್ರಿಯತೆಗೆ ದಾರಿ ಮಾಡಿಕೊಡುತ್ತದೆ. ದ್ವಿಚಕ್ರ ವಾಹನ ಬಾಡಿಗೆ ವ್ಯಾಪಾರವನ್ನು ಪ್ರವೇಶಿಸಲು ಓಲಾ ಎಲೆಕ್ಟ್ರಿಕ್ನ ಕ್ರಮವು ಅದ್ಭುತವಾದ ಕಲ್ಪನೆಯಾಗಿದೆ. ಕ್ಷೇತ್ರದಲ್ಲಿ ಕಡಿಮೆ ಪೈಪೋಟಿ ಮತ್ತು ಪ್ರಮುಖ ಆಟಗಾರರ ಅನುಪಸ್ಥಿತಿಯಲ್ಲಿ ಓಲಾ ಎಲೆಕ್ಟ್ರಿಕ್ ಯಶಸ್ಸಿನ ಹಾದಿಯನ್ನು ಮುನ್ನಡೆಸುವ ಸ್ಥಿತಿಯಲ್ಲಿದೆ. ನಿಮ್ಮ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಜಗತ್ತು ಕೆಲವು ಗಂಟೆಗಳ ಕಾಲ ಅಥವಾ ಕೆಲವು ದಿನಗಳವರೆಗೆ ದ್ವಿಚಕ್ರ ವಾಹನವನ್ನು ಬಾಡಿಗೆಗೆ ಪಡೆಯುತ್ತಿದೆ ಎಂದು ಊಹಿಸಿ. ಓಲಾ ಎಲೆಕ್ಟ್ರಿಕ್ ತನ್ನ ದ್ವಿಚಕ್ರ ವಾಹನ ಬಾಡಿಗೆ ವ್ಯವಹಾರವನ್ನು ಅಪ್ಲಿಕೇಶನ್ಗೆ ಸಮರ್ಥವಾಗಿ ಸಂಯೋಜಿಸುವ ಮೂಲಕ ಇದನ್ನು ನಿಜವಾಗಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುವ ಪ್ರಯಾಣಿಕರಿಗೆ ಇದು ಆಟದ ಬದಲಾವಣೆಯಾಗಿರಬಹುದು, ಸಾರಿಗೆಗೆ ತೊಂದರೆ ಮುಕ್ತ ಮತ್ತು ಅನುಕೂಲಕರ ಆಯ್ಕೆಯನ್ನು ಒದಗಿಸುತ್ತದೆ. ಓಲಾ ಎಲೆಕ್ಟ್ರಿಕ್ ಓಲಾ ದ್ವಿಚಕ್ರ ವಾಹನ ಬಾಡಿಗೆ ಸೇವೆಯನ್ನು ಘೋಷಿಸುವ ಮತ್ತು ಉತ್ತಮ ಭವಿಷ್ಯಕ್ಕಾಗಿ ನಮ್ಮನ್ನು ಒಂದು ಹೆಜ್ಜೆ ಹತ್ತಿರಕ್ಕೆ ಕೊಂಡೊಯ್ಯುವ ದಿನವನ್ನು ಎದುರು ನೋಡೋಣ. ಸೊ ಫ್ರೆಂಡ್ಸ್, ಇದಿಷ್ಟು ಓಲಾ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳ ಬಾಡಿಗೆ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಇವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಗೋ ಗ್ರೀನ್, ಗೋ ಎಲೆಕ್ಟ್ರಿಕ್.